ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಜೋಡುಕಟ್ಟೆಯಲ್ಲಿದ್ದೇನೆ. ಇವತ್ತೀಗ ಡಿಸೆಂಬರ್ 17. ಇನ್ನು ಸರಿಯಾಗಿ ಒಂದು ತಿಂಗಳು ಅಂದರೆ ಜನವರಿ 17ಕ್ಕೆ ಈಗ ನಿರ್ಜನವಾಗಿ ಕಾಣ್ತಾ ಇರುವಂತಹ ಈ ಬೀದಿಯಲ್ಲಿ 50,000 ಜನ ಕಾಯ್ತಾ ಇರ್ತಾರೆ ಪರ್ಯಾಯೋತ್ಸವ ಮೆರವಣಿಗೆಗಾಗಿ. ಇದೇ ಈ ಜೋಡುಕಟ್ಟೆಯಿಂದ ನಮ್ಮ ಶ್ರೀಕೃಷ್ಣ ಮಠದ ಪರ್ಯಾಯ ಮೆರವಣಿಗೆ ಶುರುವಾಗುತ್ತೆ. ಪರ್ಯಾಯದಲ್ಲಿ ಅತ್ಯಂತ ಪ್ರಧಾನವಾದ ಜಾಗ ಇದು. ಈ ಜೋಡುಕಟ್ಟೆ ಅಂದರೆ ಹಿಂದಿನ ಪುರಾತನ ಕಾಲದಲ್ಲಿಯೂ ಕೂಡ ಅದು ಒಂದು ಸಂಗಮ ಸ್ಥಾನ, ಅಂದರೆ ಉಡುಪಿಗೆ ಪ್ರವೇಶ ದ್ವಾರ ಇದ್ದ ಹಾಗೆ. ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ. ಇವತ್ತಿನಿಂದ ಒಂದು ತಿಂಗಳಲ್ಲಿ ಅವರು ಪರ್ಯಾಯ ಪೀಠವನ್ನು ಏರುವ ಸಂಭ್ರಮ ಸಡಗರ ನಡಿಲಿಕ್ಕೆ ಉಂಟು. ಸಾಮಾನ್ಯ 60-70 ಸಾವಿರ ಜನ ಸೇರ್ತಾರೆ. 18ನೇ ತಾರೀಕು ಜನವರಿ 2026ರಂದು ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ದಂಡತೀರ್ಥ ಅಂತ ಕಾಪುವಿನ ಬಳಿಯಲ್ಲಿರುವಂಥದ್ದು. ಈಗ ಕೃಷ್ಣಾಪುರ ಮಠದ ಅಧೀನದಲ್ಲಿ ಅದು ನಡೆಯುವಂತಹ ಕ್ಷೇತ್ರ. ಅಲ್ಲಿ ಮಧ್ವಾಚಾರ್ಯರು ತಾವು ದಂಡದಿಂದ ತೀರ್ಥವನ್ನು ಉಂಟು ಮಾಡಿದ್ದು. ಹಾಗಾಗಿ ಆಚಾರ್ಯ ಮಧ್ವರ ಸನ್ನಿಧಾನ ಆಗಬೇಕು ಕೇಳಿದರೆ ಮೊದಲು ಅವರು ಉಂಟು ಮಾಡಿದ ತೀರ್ಥದಲ್ಲಿ ಸ್ನಾನ ಮಾಡಿ ಮಿಂದು ಪುನೀತರಾಗಿ ಅಲ್ಲಿ ಅನುಷ್ಠಾನಾದಿಗಳನ್ನು ಮುಗಿಸಿ ಬೆಳಗಿನ ಜಾವ 2:30 ಗಂಟೆ ಹೊತ್ತಿಗೆ ಅವರು ಜೋಡುಕಟ್ಟೆಗೆ ಬರ್ತಾರೆ. ಅಲ್ಲಿ ಉಳಿದ 7 ಮಠದ ಯತಿಗಳು ಕೂಡ, ಅದರಲ್ಲಿ ಒಂದು ಮಠದ ಯತಿಗಳು ಪರ್ಯಾಯ ಕೂತವರಾದದ್ರಿಂದ ಪರ್ಯಾಯ ಪೀಠಾಧೀಶರರು ಈಗ ಏನಿದ್ದಾರೆ ಪುತ್ತಿಗೆ ಪೀಠಾಧಿಪತಿಗಳು, ಅವರು ಇಲ್ಲೇ ಇರ್ತಾರೆ ಕೃಷ್ಣ ಮಠದಲ್ಲಿ. ಉಳಿದ 6 ಪೀಠಾಧಿಪತಿಗಳು ಕೂಡ ಇವರನ್ನು ಸ್ವಾಗತಿಸಿ ಅಲ್ಲಿ ಮಾಲಿಕೆ ಮಂಗಳಾರತಿ ಅಂತ ಪರಸ್ಪರ ಗೌರವಾದಿಗಳನ್ನೆಲ್ಲ ಅರ್ಪಣೆ ಮಾಡಿ, ಯಾವ ವಿಠ್ಠಲ ದೇವರಿದ್ದಾರೆ ಪಟ್ಟದ ದೇವರು, ಶಿರೂರು ಮಠದ ವಿಶಿಷ್ಟವಾದಂಥ ಅನ್ನವಿಠ್ಠಲ ದೇವರು, ಅವರನ್ನು ಸುವರ್ಣ ಪಾಲಕಿಯಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಬರಲಿಕ್ಕೆ ಉಂಟು. ಕೃಷ್ಣದೇವರ ಪೂಜೆಗೆ ದಂಡತೀರ್ಥದಲ್ಲಿ ಸ್ನಾನ ಮಾಡಿ ಅವರು ಆ ಜೋಡುಕಟ್ಟೆಗೆ ಬಂದು ಅಲ್ಲಿ ಉಳಿದ ಪೀಠಾಧಿಪತಿಗಳ ಜೊತೆಗೆ ಅವರು ಕೃಷ್ಣ ಮಠವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ಶಿರೂರು ಪರ್ಯಾಯ ಎನ್ನುವುದು ನಮ್ಮೆಲ್ಲರ ಪರ್ಯಾಯವಾಗಬೇಕೆನ್ನುವಂಥದ್ದು ಶ್ರೀಪಾದರ ಹಾಗೂ ಪರ್ಯಾಯೋತ್ಸವ ಸಮಿತಿಯ ಅಧ್ಯಕ್ಷರಾದ ನಮ್ಮ ಶಾಸಕರಾದ ಯಶ್ಪಾಲ್ ಸುವರ್ಣರ ಹಾರೈಕೆ. ಬನ್ನಿ, ಈ ಒಂದು ನಾಡ ಹಬ್ಬವನ್ನ ಎಲ್ಲರ ಹಬ್ಬವನ್ನಾಗಿ ಮಾಡೋಣ. ಇವತ್ತಿನಿಂದ 30 ದಿನಗಳ ಕಾಲ ನಿರಂತರವಾಗಿ ಉಡುಪಿ ಪರ್ಯಾಯೋತ್ಸವದ ಬಗ್ಗೆ ವಿಶೇಷ ಸಂಚಿಕೆ ನಿಮ್ಮ ಉಡುಪಿಯ ಕಂಠೀರವದಲ್ಲಿ. ನಮಸ್ಕಾರ.